ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಸೊ KE ವೆಬ್ಸೈಟಲ್ಲಿ ಈಗ ತಾನೇ ಡೀಟೇಲ್ಡ್ ಫೀ ಸ್ಟ್ರಕ್ಚರನ್ನು ರಿಲೀಸ್ ಮಾಡಿದ್ದಾರೆ. ಸೊ KEದವರು ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ಎಲ್ಲಿ ನೋಡಬೇಕು ಅಂತಂದರೆ ಪ್ರವೇಶ ಅಂತ ಇದೆ, ಅಡ್ಮಿಷನ್ಗೆ ಹೋಗಿಬಿಟ್ಟು UGNEET 2021 ಅಂತ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ತಾತ್ಕಾಲಿಕ ಸೀಟ್ ಮೆಟ್ರಿಕ್ಸ್ ಆ್ಯಂಡ್ ಶುಲ್ಕ ವಿವರಗಳು ಅಂತ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಶುಲ್ಕ ರಚನೆ ಕಾಲೇಜು ವಾರು ಅಂತ ಕಾಣಿಸೋ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಪೇಜ್ ಓಪನ್ ಆಗ್ತದೆ. ನೀವು ಇಲ್ಲಿ ನೋಡ್ಬೋದು ಈ ರೀತಿಯಾಗಿ. ಸೊ ಇಲ್ಲಿ ಎಲ್ಲ ಕಾಲೇಜಿನ ಫೀ ಸ್ಟ್ರಕ್ಚರ್ನ ಇನ್ಕ್ಲೂಡ್ ಮಾಡಿದ್ದಾರೆ. ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ ಫೀ ಸ್ಟ್ರಕ್ಚರ್ ಬಗ್ಗೆ ವಿಡಿಯೋ ಮಾಡಿದಾಗ. ಸೊ ಇದರಲ್ಲಿ 50,000 rupees ಏನಿದೆ, ಇಲ್ಲಿ 59,850 ಅಂತ ಏನು ಕಾಣಿಸ್ತಾ ಇದೆ, ಅದರಲ್ಲಿ 50,000 ಫೀ ಸ್ಟ್ರಕ್ಚರ್ ಇರ್ತದೆ. 9,850 rupees ಏನಿದೆ ಅದು RGUSH ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ಫೀಸ್ ಇರ್ತದೆ. ಇನ್ಕ್ಲೂಡಿಂಗ್ ದಟ್ 59,850 rupees ಇರ್ತದೆ ಅನ್ನೋದು ಗೊತ್ತಿರಲಿ. ಇದು ಬಹಳ ಜನ ಕೇಳ್ತಾ ಇದ್ರು, ಇದು ಪರ್ ಇಯರ್ ಫೀಸ್ ಇರ್ತದೆ. ಇಲ್ಲೇನು ಫೀಸನ್ನು ಮೆನ್ಷನ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಶ್ರೀ ಬಸವೇಶ್ವರ ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ ಚಿತ್ರದುರ್ಗದಲ್ಲಿ ಗೌರ್ಮೆಂಟ್ ಸೀಟಿಗೆ 1,41,000 ಇದ್ದರೆ, ಪ್ರೈವೇಟ್ ಕೋಟಾಗೆ 9,94,000 ಇದೆ. NRI ಮತ್ತು ಅದರ್ಸ್ ಅಂದರೆ ಮ್ಯಾನೇಜ್ಮೆಂಟ್ ಕೋಟಾದವರಿಗೆ 40,12,000 ಇದೆ. ಇವಷ್ಟು ಫೀಸ್ ಏನಿದೆ ಇದು ಪರ್ ಇಯರ್ ಫೀಸ್ ಆಗಿರ್ತದೆ ಅನ್ನೋದು ಗೊತ್ತಿರಲಿ. ಇಟ್ ಈಸ್ ನಾಟ್ ಅ ಹೋಲ್ ಕೋರ್ಸ್ ಫೀಸ್, ಇದು ಪರ್ ಇಯರ್. ಮತ್ತು ಇಲ್ಲಿ ಸೆಮಿಸ್ಟರು ಕೂಡ ಇರೋದಿಲ್ಲ, ಇದೇನು ಸೆಮಿಸ್ಟರ್ ಅಲ್ಲ, ಇದು ಪರ್ ಇಯರ್, ಒಂದು ವರ್ಷಕ್ಕೆ ಫೀ ಸ್ಟ್ರಕ್ಚರ್ ಅನ್ನೋದು ಗೊತ್ತಿರಲಿ. ಸೊ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದರೆ, ಭಾಳ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಿ, ಸರ್ ಇನ್ನೂ ಕೂಡ ನಂದು KE ವೆಬ್ಸೈಟ್ ಡೌನ್ಲೋಡ್ ಆಗ್ತಾ ಇಲ್ಲ, ಅಂದರೆ ಓಪನ್ ಆಗ್ತಾ ಇಲ್ಲ, ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಆಗ್ತಾ ಇಲ್ಲ. ಮೊದಲನೇದಾಗಿ KE ವೆಬ್ಸೈಟ್ ಓಪನ್ ಆಗ್ತಾ ಇಲ್ಲ ಅನ್ನೋರು ನಾನು ಏನು ಮಾಡಬೇಕಂತ ಹೇಳಿದ್ದೀನಿ. ಸೊ ನಿಮಗೆ ಕನೆಕ್ಷನ್ ಈಸ್ ಪ್ರೈವೇಟ್ ಅಂತ ಬಂದಮೇಲೆ ಅಡ್ವಾನ್ಸ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲೊಂದು ಲಿಂಕ್ ಕಾಣಿಸ್ತದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಮೂವ್ ಫಾರ್ವರ್ಡ್ ಆಗಬೇಕು. ಹಂಗೆ ಮಾಡಿದರೂ ಬರ್ತಾ ಇಲ್ಲ ಅಂತಂದರೆ ನಿಮ್ಮ ಗೂಗಲ್ ಕ್ರೋಮ್ದಲ್ಲಿ ಇರುವಂಥ ಹಿಸ್ಟರಿಯನ್ನು ಡಿಲೀಟ್ ಮಾಡ್ಕೊಳ್ಳಿ, ಕ್ಯಾಕೆಯನ್ನು ಕ್ಲಿಯರ್ ಮಾಡಿ, ಹಿಸ್ಟ್ರಿಯನ್ನು ಡಿಲೀಟ್ ಮಾಡ್ಕೊಳ್ಳಿ. ಸೊ ಇದಾದ ಮೇಲೆ ಬೇರೆ ಬೇರೆ ಬ್ರೌಸರ್ಲಿ ಕೂಡ ಟ್ರೈ ಮಾಡಿ. ಇಷ್ಟೆಲ್ಲ ಮಾಡಿದ ಮೇಲೂ ನಿಮಗೆ KE ವೆಬ್ಸೈಟ್ ಓಪನ್ ಆಗಲಿಲ್ಲ ಅಂತಂದರೆ ಆಗೋದಕ್ಕೆ ಸಾಧ್ಯನೇ ಇಲ್ಲ, ಹಾಗೆ ಆಗ್ತದೆ. ನಿಯರ್ ಬೈ ಸೈಬರ್ ಸೆಂಟರಿಗೆ ಹೋಗಿಬಿಡಿ, ಅವರು ಏನಾದರೂ ಒಂದು ಮಾಡಿ ಓಪನ್ ಮಾಡಿಸಿ ಕೊಡ್ತಾರೆ. ಓಕೆ, ಕಂಪ್ಯೂಟರ್ ಬಗ್ಗೆ ಸ್ವಲ್ಪ ಜಾಸ್ತಿ ನಾಲೆಜ್ ಇದ್ದವರು. ಅದಾದಮೇಲೆ ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದರೆ, ಯಾರಿಗೆ ವೆರಿಫಿಕೇಷನ್ ಸ್ಲಿಪ್ ಇನ್ನೂ ಕೂಡ ಡೌನ್ಲೋಡ್ ಆಗಿಲ್ಲ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನೀವು ನಿಮ್ಮ ಒಂದು CET ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಏನು ಇದು ಇದು ಸೀಕ್ರೆಟ್ ಕೀ ಇದೆ, ಅದನ್ನು ಯೂಸ್ ಮಾಡಿ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಅನ್ನೋದನ್ನು ಟ್ರೈ ಮಾಡಿ ನೋಡಿ. ಆಗಲಿಲ್ಲ ಅಂತಂದರೆ ಇಮ್ಮಿಡಿಯೇಟಾಗಿ KEದವರಿಗೆ ಕಾಂಟ್ಯಾಕ್ಟ್ ಮಾಡಿ. ಯಾಕಂದರೆ ನಿಮ್ಮ ಪ್ರಾಬ್ಲಮಿಗೆ ಯಾರ ಹತ್ರ ಸೊಲ್ಯೂಷನ್ ಇಲ್ಲ ಎಕ್ಸೆಪ್ಟ್ KE. ಯಾಕೆ ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಬರ್ತಾ ಇಲ್ಲ ಅನ್ನೋದನ್ನು KEದವರಿಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ. ಯಾಕಂದರೆ ನಾಳೆ ಬೆಳಗ್ಗೆ 10 ಗಂಟೆಯ ತನಕ ಮಾತ್ರ ಟೈಮ್ ಇದೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ. ಯಾರೂ ಕೂಡ ತಪ್ಪಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಇಷ್ಟೇ. ಸೊ ಡೀಟೇಲ್ ಆಗಿ ಫೀಸ್ ಸ್ಟ್ರಕ್ಚರ್ ರಿಲೀಸ್ ಮಾಡಿದರೆ ಇದರ ಒಂದು ಕಾಪಿಯನ್ನು ನಾನು ನನ್ನ ಟೆಲಿಗ್ರಾಮ್ ಗ್ರೂಪಲ್ಲೂ ಕೂಡ ಹಾಕಿರ್ತೀನಿ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.